ಒಂದು ಕಡೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬರು, ಅದೇ ರೀತಿಯಾಗಿ ಬೀದರ್ನ MP ಸಾಹೇಬರಾದ ಸಾಗರ್ ಖಂಡ್ರೆ ಸಾಹೇಬರು, ಅದೇ ರೀತಿಯಾಗಿ ಮತ್ತೆ ಬೀದರ್ ಶಾಸಕರಾದ ರೇಣುಕಾರಾವ್ ಅವರು ಇಲ್ಲಿಯವರು ಕೂಡ ಬಾಬಾ ಸಾಹೇಬ್ ಸುತ್ತಕೊಳ್ತಾರೆ, ಜೈ ಭೀಮ್ ಅಂತಕ್ಕಂಥ ಒಂದು ಪದನ ಉಪಯೋಗ ಮಾಡ್ತಾರೆ. ಆದರೆ ಅದಕ್ಕೆ ಕೂಡ ಪದೇ ಪದೇ ಬಾಬಾ ಸಾಹೇಬ್ ಫೋಟೋ ಅವ್ರ ಫ್ಲಾಗ್ನ ಹಾಕಲ್ದೇ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದಾಗಿರ್ಬೋದು. ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಬಂಧುಗಳೇ. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ಬರೆದು ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ದಿವಸವತ್ತು ಇವತ್ತಿನ ದಿನದಿಂದ ಇಡೀ ಜಗತ್ತು ಭಾರತ ದೇಶ ನಡೀತಕ್ಕಂಥ ಸಂವಿಧಾನ ಮೇಲೆ ಒಂದು ಕಡೆ ಆದರೆ, ಒಂದು ಕಡೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬರು, ಅದೇ ರೀತಿಯಾಗಿ ಬೀದರ್ನ MP ಸಾಹೇಬರಾದ ಸಾಗರ್ ಖಂಡ್ರೆ ಸಾಹೇಬರು, ಅದೇ ರೀತಿಯಾಗಿ ಮತ್ತೆ ಬೀದರ್ ಶಾಸಕರಾದ ರೇಣುಕಾರಾವ್ ಅವರು ಇವತ್ತು ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಬ್ಯಾನರ್ ಹಾಕಿಸ್ತಾರೆ. ಆದರೂ ಕೂಡ ಅವ್ರು ಯಾವುದೇ ಒಂದು ಫ್ಲಾಗ್ಸ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳು ಕಣ್ಣಿಗೆ ಕಾಣ್ತಾನೆ ಇಲ್ಲ. ನಮಗೆ ಒಂದು ಅನಿಸ್ತದೆ, ಪದೇ 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 ಆಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಏನು ನಾಲಿಗೆ ಮೇಲೆ ಬಾಬಾ ಸಾಹೇಬ್ ಇದ್ದಾರೆ, ಮನಸ್ಸಿನಲ್ಲಿ ಬಾಬಾ ಸಾಹೇಬ್ ಇದ್ದಾರಾ? ಅಥವಾ ಚುನಾವಣೆ ಬಂದಂಥ ಸಮಯದಲ್ಲಿ ಭಾರತ ದೇಶದ ಸಂವಿಧಾನ ಹಿಡ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡುತ್ತಾರೆ, ಎಲ್ಲವರು ಕೂಡ ಬಾಬಾ ಸಾಹೇಬ್ ಸುತ್ತಕೊಳ್ತಾರೆ, ಜೈ ಭೀಮ್ ಅಂತಕ್ಕಂಥ ಒಂದು ಪದನ ಉಪಯೋಗ ಮಾಡುತ್ತಾರೆ. ಆದರೆ ಇಂಥ ಸಮಯದಲ್ಲಿ ಯಾಕೆ ಬಾಬಾ ಸಾಹೇಬ್ರನ್ನ ಫೋಟೋ ಹಾಕ್ತಾರೆ ಅವ್ರು ಕಂಡಿರೋದಿಲ್ಲ ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ. ಇನ್ನೊಂದೇನೆಂದರೆ, ನಮ್ದಾಗಿರ್ಬೋದು ಅಥವಾ ಈ ರಾಜಕಾರಣಿಗಳು ಯಾವುದೇ ರೀತಿಯಾದಂಥ ವೈಯಕ್ತಿಕ ಜಗಳ ಹೊಂದಿಲ್ಲ ಅಥವಾ ಅವ್ರಿಗೂ ಏನಾದಂಥ ಇಲ್ಲ. ಇವತ್ತು ನಾವು ಒಂದು ಹೋರಾಟಗಾರರಾಗಿ ನಾವು ಕೇಳ್ತಕ್ಕಂಥ ಪ್ರಶ್ನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕಸಭಾ ಅಧ್ಯಕ್ಷರು ಹಾಗೂ ಬೀದರ್ ಶಾಸಕರಾದಂಥ ಮತ್ತೆ ಸಚಿವರು ರೇಣುಕಾರಾವ್ ಸಾಹೇಬರು ಅವರು ಕೂಡ ಯಾಕಂದ್ರೆ ಬಾಬಾ ಸಾಹೇಬ್ ಫೋಟೋ ಪದೇ ಪದೇ ಇಲ್ಲ. ಇವತ್ತಿನ ದಿನ ಯಾವುದು? ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ಕೊಟ್ಟಂಥ ದಿನ. ಅದಕ್ಕೆ ಕೂಡ ಪದೇ ಪದೇ ಬಾಬಾ ಸಾಹೇಬ್ ಫೋಟೋ ಅವ್ರ ಫ್ಲಾಗ್ನ ಹಾಕಲ್ದೇ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದಾಗಿರ್ಬೋದು. ಅದಕ್ಕೋಸ್ಕರ ಇವತ್ತು ಬಹಳ ಒಂದು ನೋವಿನ ಸಂಗತಿ. ಯಾಕಂತಂದರೆ ಇವರಿಗೆಲ್ಲ ವೋಟ್ ಹಾಕಿ ಇವ್ರ ಕೈ ಕಡೆಯಿಂದ ಈ ಥರ ನಾವು ಅವಮಾನಿಸ್ತಾರೆ ಅಂತ ಹೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕಸಭಾ ಅಧ್ಯಕ್ಷರು ಮತ್ತು ಮಾನ್ಯ ಬೀದರ್ ಜಿಲ್ಲೆ ಶಾಸಕರ ಅವರಿಗೆ ಈ ಮುಖಾಂತರ ಹೇಳಲು ಇಷ್ಟಪಡ್ತೀನಿ, ಮಾಧ್ಯಮದ ಮುಖಾಂತರ ದಯವಿಟ್ಟು ಬಾಬಾ ಸಾಹೇಬರ ಬಗ್ಗೆ ಗಮನ ಹರಿಸಬೇಕು. ಮುಂದಿನ ದಿನಗಳಾದರೂ ಕೂಡ ಇಂಥ ತಪ್ಪನ್ನ ಪದೇ ಪದೇ ಆಗಬಾರ್ದು. ಅದರಲ್ಲಿ ವಿಶೇಷವಾಗಿ ಮಾನ್ಯ ಶಾಸಕರು ರೇಣುಕಾರಾವ್ ಸಾಹೇಬ್ ಹೇಳ್ತೇವೆ, ಇದು 3 ಮೊನ್ನೆ ಮತ್ತೆ 4ನೇ ಬಾಬಾ ಸಾಹೇಬ್ ಕೊಟ್ಟೆ ಬರ್ತಾರೆ ಹೇಳ್ಬೋದು. ನನ್ನ ಹೆಸರು ರಾಹುಲ್ ನಾಗಿ ಅಂತ ಹೇಳಿ ಜೈ ಭೀಮ್ ಕಾರ್ಯ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬೀದರಿಂದ, ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷ ದಾವಿದ ಹಾಗೂ ಶಿವಾನಂದ